ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಪ್ರಾರಂಭದ ಜನವರಿಯಲ್ಲಿ ಬರುವಂಥ ಮಿಥುನ ರಾಶಿಯವರ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಅತಿ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದ ಬದಲಾವಣೆಗಳು ನೋಡೋದಾದ್ರೆ, ಮೊದಲನೇದಾಗಿ ಗುರುಗ್ರಹ ನಿಮ್ಮ ಒಂದು ರಾಶಿಯಲ್ಲಿ 1ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಇದು ನಿಮ್ಗೆ ಅದ್ಭುತವಾದಂತಹ ಒಂದು ಆತ್ಮವಿಶ್ವಾಸ ಮತ್ತೆ ಸಮಾಜದಲ್ಲಿ ಅತಿ ಹೆಚ್ಚು ಗೌರವ ಸಿಗುವಂತದ್ದು ನಿಮಗೆ ಕಂಡು ಬರುವಂತದ್ದು. ಇನ್ನು ಶನಿಯ ಬಗ್ಗೆ ನೋಡೋದಾದ್ರೆ, ಆ ಶನಿ ನಿಮ್ಮ ಒಂದು ರಾಶಿಯಲ್ಲಿ 10ನೇ ಮನೆಯಲ್ಲಿ ಸಂಚರಿಸುತ್ತಿರುವ ಕಾರಣದಿಂದ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಕಠಿಣ ಪರಿಶ್ರಮದ ನಂತರ ಒಂದು ಲಾಭ ಸಿಗುವಂಥದ್ದು. ಇನ್ನು ರಾಹು ಕೇತು ಬಗ್ಗೆ ನೋಡೋದಾದ್ರೆ, ರಾಹು 9ನೇ ಮನೆಯಲ್ಲಿ, ಕೇತು 3ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಇದು ನಿಮಗೆ ಧಾರ್ಮಿಕ ಪ್ರಯಾಣಗಳು ಮತ್ತೆ ಧೈರ್ಯ ಹೆಚ್ಚಳ ಜಾಸ್ತಿ ಆಗುವಂತ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಇನ್ನು ಸೂರ್ಯನ ಬಗ್ಗೆ ನೋಡೋದಾದ್ರೆ, ಜನವರಿ 14ನೇ ತಾರೀಕಿನ ತನಕ ಅವನು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. 14ರ ನಂತರ 8ನೇ ಮನೆಗೆ ಪಾದಾರ್ಪಣೆ ಆಗುವಂತ ಲಕ್ಷಣಗಳು ಬಹಳ ಇವೆ. ಆದರೆ ಈ ಒಂದು ಮಿಥುನ ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ದಾಂಪತ್ಯ ಜೀವನದಲ್ಲಿ ಆದಷ್ಟು ತಾಳ್ಮೆ ಬಗ್ಗೆ ಜಾಗೃತಿ ಇರಲಿ. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಕೆಲಸ ಮಾಡುವವರಿಗೆ ಗುರುವಿನ ಒಂದು ಪ್ರಭಾವತೆಯಿಂದ ಕಾರ್ಯಕ್ಷಮತೆಗಳು ಹೆಚ್ಚಾಗುವಂಥದ್ದು, ಹೊಸ ಜವಾಬ್ದಾರಿ ಹೆಚ್ಚಳ ಆಗುವಂಥದ್ದು, ಮತ್ತೆ ಹೊಸ ಉದ್ಯೋಗ ಅಥವಾ ಹೊಸ ಬಿಸ್ನೆಸ್ ನಿಮಗೆ ದಾರಿ ಕಾಣುವಂಥದ್ದು ಹೆಚ್ಚಾಗುವಂಥ ಲಕ್ಷಣಗಳು ಭಾಳ ಇವೆ. ವಿದೇಶಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂಥದ್ದು. ಇನ್ನು ವ್ಯಾಪಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ವ್ಯಾಪಾರದಲ್ಲಿ ಹೊಸ ಒಂದು ಕಾರ್ಯಕ್ರಮಗಳು ಜಾರಿಗೆ ತರುವಂಥ ಲಕ್ಷಣಗಳಿವೆ. ಮಾರ್ಕೆಟಿಂಗ್ ಮತ್ತು ಕಮ್ಯುನಿಕೇಷನ್ ಕ್ಷೇತ್ರಗಳಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಈ ಒಂದು ಕಾಲ ಸುಗ್ಗಿಯ ಕಾಲ ಅಂದರೆ ಒಳ್ಳೆಯ ಕಾಲ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ, ಗುರುವಿನ ಒಂದು ಹಿತದೃಷ್ಟಿಯಿಂದ ನಿಮಗೆ ಅತಿ ಹೆಚ್ಚು ಸುಧಾರಣೆ ಕಾಣುವಂಥ ಲಕ್ಷಣಗಳು ಭಾಳ ಇವೆ. ಆದರೆ ನಿಮ್ಮ ಒಂದು ಮಿಥುನ ರಾಶಿಯಲ್ಲಿ ಸೂರ್ಯ 8ನೇ ಮನೆಗೆ ಪಾದಾರ್ಪಣೆ ಮಾಡುವುದರಿಂದ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಅತಿ ಹೆಚ್ಚಾಗುವಂಥ ಸಾಧ್ಯತೆ ಲಕ್ಷಣಗಳು ಭಾಳ ಇವೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನೋಡೋದಾದ್ರೆ, ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಅಥವಾ ಶುಭ ಸಮಾರಂಭಗಳು ನಡೆಯುವಂಥ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಇನ್ನು ದಾಂಪತ್ಯ ವಿಚಾರದ ಬಗ್ಗೆ ನೋಡೋದಾದ್ರೆ, ಸಂಗಾತಿಯೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗುವಂಥ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಹಾಗಾಗಿ ಆದಷ್ಟು ಮೌನವಾಗಿ ಇರುವಂಥದ್ದು ಬಹಳ ಉತ್ತಮ. ಇನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ಹೇಳೋದಾದ್ರೆ, ಯಾರೆಲ್ಲ ಪ್ರೀತಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಬಹಳ ವಿಶೇಷ ದಿನವಾಗಿದೆ ಇದು. ಯಾರೆಲ್ಲ ಒಂದು ಪ್ರೀತಿ ಮಾಡ್ತಾ ಇದ್ದಾರೆ ಅವರ ಮನೆಯಲ್ಲಿ ತಿಳಿಸಿ ಮದುವೆ ಆಗುವುದು ಬಹಳ ಉತ್ತಮ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅತಿ ಹೆಚ್ಚು ಮಾನಸಿಕ ಹೀನತೆ ನಿಮಗೆ ಕಾಡುವಂಥ ಸಾಧ್ಯತೆಗಳು ಬಹಳ ಇವೆ. ಅತಿ ಹೆಚ್ಚು ನಿಮಗೆ ವಾಯು ಮತ್ತು ವಾತಾವರಣದ ರೀತಿಯಲ್ಲಿ ಬರುವಂಥ ಒಂದು ಸಮಸ್ಯೆಗಳು ಅತಿ ಹೆಚ್ಚು ಕಾಡುವಂಥದ್ದು. ನಿಯಮಿತ ವ್ಯಾಯಾಮದ ಜೊತೆಗೆ ಒಳ್ಳೆ ರೀತಿಯಲ್ಲಿ ಪೌಷ್ಟಿಕ ಆಹಾರ ಸೇವನೆ ಮಾಡೋದು ಬಹಳ ಉತ್ತಮ. ಈ ಒಂದು ರಾಶಿಯಲ್ಲಿ ಇರುವಂಥವರಿಗೆ ಒಂದು ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾದರೆ, ಪ್ರತಿದಿನ ಅಥವಾ ಪ್ರತಿ ವಾರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಪ್ರತಿ ಬುಧವಾರದಂದು ಗಣಪತಿಗೆ ಗರಿಕೆಯನ್ನು ಅರ್ಪಣೆ ಮಾಡಿ. ಓಂ ಗಂ ಗಣಪತಿ ಎಂದು ಜಪ ಮಾಡಿ 21 ಬಾರಿ. ಇದಾಗಿತ್ತು ಮಿಥುನ ರಾಶಿಯವರ 2026ರ ಜನವರಿ ತಿಂಗಳ ಮಾಸ ಭವಿಷ್ಯ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು.